ಡೇಂಜರ್ ದಿನಗಳು. ಮುಂದಿನ ದಿನಗಳಲ್ಲಿ 40ರಿಂದ 50 ಡಿಗ್ರಿ ಸೆಲ್ಸಿಯಸ್ ಶಾಖ ತರಂಗಕ್ಕೆ ಸಿದ್ಧರಾಗಿ. ಭೂಮಿಯು ಪ್ರತಿ 50 ವರ್ಷಕ್ಕೊಮ್ಮೆ ಹೀಗೆ ಸೂರ್ಯನ ಕಕ್ಷೆಯ ಹತ್ತಿರಕ್ಕೆ ಹೋಗಿ ಮತ್ತೆ ವಾಪಸ್ ಬರುತ್ತದೆ. ಈ ವರ್ಷ ಮಾತ್ರ ನಮ್ಮಿಂದಾದ ಪರಿಸರ ವಿನಾಶದ ತಪ್ಪುಗಳಿಂದ ಹೆಚ್ಚು ತಾಪಮಾನ ದಾಖಲಾಗುತ್ತದೆ. ಭೂಮಿಯ ಮೇಲೆ ಮಂಜು ಕರಗಿ ಸಮುದ್ರದ ಮಟ್ಟ ಹೆಚ್ಚುತ್ತದೆ. ಈ ರೀತಿ ಡಿಸೆಂಬರ್ವರೆಗೂ ನಡೆಯಲಿದ್ದು, ನಾವೆಲ್ಲರೂ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿ ಅನುಸರಿಸಬೇಕಿದೆ. ಕರೋನಾ ಸಮಯದಲ್ಲಿ ವ್ಯಾಕ್ಸಿನ್ ಪಡೆದವರಂತೂ ಈ ಸರಣಿಯಂತೆ ಡಿಸೆಂಬರ್ವರೆಗೂ ಗಂಭೀರವಾಗಿ ಪರಿಗಣಿಸಲೇಬೇಕಿದೆ. ಇದು ಕಾಲ್ಪನಿಕ ಸರಣಿಯಲ್ಲ ಅಥವಾ ಸಂಶೋಧನಾ ಸರಣಿಯ ಸುದ್ದಿಯಲ್ಲ, ಬದಲಾಗಿ ಆಸಕ್ತ ನಿರೀಕ್ಷಿತ ಸುದ್ದಿ. ದಯಮಾಡಿ ಪೂರ್ತಿ ಸರಣಿಯನ್ನು ವೀಕ್ಷಣೆ ಮಾಡಿ ನಿಮ್ಮ ಜೀವ ಉಳಿಸಿಕೊಳ್ಳಿ. ಇದೀಗ ಭಾರತ ದೇಶದಲ್ಲಿ ಬೆಳಗಿನ ಜಾವದಿಂದ ಸಂಜೆಯವರೆಗೂ 30ರಿಂದ 40 ಡಿಗ್ರಿ ತಾಪಮಾನವನ್ನಷ್ಟೇ ನೋಡುತ್ತಿದ್ದೀರಿ. ಇನ್ನೇನು ಕೆಲವೇ ದಿನಗಳಲ್ಲಿ 40ರಿಂದ 50 ಡಿಗ್ರಿ ತಾಪಮಾನವನ್ನು ನೋಡಲಿದ್ದೀರಿ. ಇದೇ ರೀತಿ ಇಂಡೋನೇಷ್ಯಾ, ಸಿಂಗಾಪುರ, ಮಲೇಷ್ಯಾ ಮತ್ತು ಇತರೆ ದೇಶಗಳಲ್ಲಿ ಶಾಖದ ಅಲೆ ಅನುಭವಿಸುತ್ತಿದೆ. ಹಾಗಾದರೆ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ತಿಳಿದುಕೊಳ್ಳಿ. ಉಷ್ಣತೆ 40ರಿಂದ 50 ಡಿಗ್ರಿ ಸೆಲ್ಸಿಯಸ್ ತಲುಪಿದಾಗ ತುಂಬ ತಣ್ಣನೆಯ ನೀರನ್ನು ಕುಡಿಯಬೇಡಿ. ವೈದ್ಯರು ಸಲಹೆ ನೀಡುವಂತೆ ನೀವು ನೀರನ್ನು ಕುಡಿಯುವಾಗ ಬೆಚ್ಚಗಿನ ನೀರನ್ನು ಅಥವಾ ಸಾಮಾನ್ಯವಾದ ನೀರನ್ನು ಕುಡಿಯಲು ಪ್ರಯತ್ನ ಪಡಿ. ಹೊರಗಿನ ಬೆಚ್ಚಗಿನ ತಾಪಮಾನಕ್ಕೆ ನೊಂದು ಬೇಸರಗೊಂಡು ಈಜುಕೊಳಕ್ಕೆ ಧುಮುಕುವುದು ಮತ್ತು ಐಸ್ ಕ್ರೀಮ್ ತಿನ್ನುವುದು, ತಂಪಾದ ಪದಾರ್ಥಗಳನ್ನು ತಿನ್ನುವುದು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಕಾರಣ ನಿಮ್ಮ ದೇಹವು 38ರಿಂದ 45 ಡಿಗ್ರಿ ಅಥವಾ 60 ಡಿಗ್ರಿ ಸೆಲ್ಸಿಯಸ್ ಶಾಖ ಇದ್ದರೂ ಸಹ ತಡೆದುಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಆ ಶಾಖಕ್ಕೆ ನಿಮ್ಮ ದೇಹವೂ ಸಹ ಸಮನಾಗಿ ವರ್ತಿಸುತ್ತಿರುತ್ತದೆ. ತಾವು ನಿಮ್ಮ ಸೆಕೆ ಅಥವಾ ಬೆವರಿಗೆ ನೊಂದು ತಣ್ಣನೆಯ ವಸ್ತುವನ್ನು ಸೇವಿಸುವುದು, ತಣ್ಣನೆಯ ನೀರನ್ನು ಸೇವಿಸುವುದು ಅಥವಾ ಐಸ್ ಕ್ರೀಮ್ ಸೇವಿಸುವುದು ಮಾಡಿದ್ದೇ ಆದರೆ ನಿಮ್ಮ ರಕ್ತನಾಳಗಳು ಆ ಸೆಕೆಗೆ ಮತ್ತು ಬೇಸಿಗೆಯ ಹಬೆಗೆ ಹೊಂದಿಕೊಂಡಿರುತ್ತವೆ. ಆ ಕ್ಷಣದಲ್ಲಿ ನೀವು ಕುಡಿದ ತಣ್ಣನೆಯ ನೀರಾಗಲಿ ಅಥವಾ ತಣ್ಣನೆಯ ಆಹಾರವಾಗಲಿ ನಿಮ್ಮ ದೇಹಕ್ಕೆ ಅತಿ ಹೆಚ್ಚು ಸಮಸ್ಯೆಗಳನ್ನು ತಂದೊಡ್ಡುತ್ತದೆ. ಆ ಸಮಸ್ಯೆಗಳಲ್ಲಿ ಮೊದಲನೆಯದ್ದು ಮೆದುಳು ಜ್ವರ ಅಥವಾ ಮೆದುಳು ಸ್ಟ್ರೋಕ್ ಆಗುತ್ತದೆ. ಮೆದುಳು ಸ್ಟ್ರೋಕ್ ಎಂದರೆ ನಿಮಗೆ ಗೊತ್ತಿರಲಿ, ಮಾಮೂಲಿ ಸ್ಟ್ರೋಕ್ ಎಂದರೆ ನಿಮ್ಮ ಮೈಗೆ ಮತ್ತು ನರಕ್ಕೆ ಆಗುವಂತಹ ಸ್ಟ್ರೋಕ್. ಆದರೆ ಈ ಮೆದುಳಿಗೆ ಆಗುವಂತಹ ಸ್ಟ್ರೋಕ್ ಸದ್ಯಕ್ಕೆ ಹೆಚ್ಚು ಜನರಿಗೆ ಕಾಡುತ್ತಿಲ್ಲ. ಆದರೆ ಮಲೇಷಿಯಾ, ಸಿಂಗಾಪುರ, ದುಬೈ ದೇಶಗಳಲ್ಲಿ ಮೆದುಳು ಸ್ಟ್ರೋಕ್ ಕಾಯಿಲೆ ಸಾಮಾನ್ಯವಾದ ಕಾಯಿಲೆಯಾಗಿದೆ. ಕಾರಣ ಇಷ್ಟೇ, ಈ ಜನರು ತಮಗೆ ಗೊತ್ತಿಲ್ಲದ ಹಾಗೆ ಬೇಸಿಗೆಯ ಅಥವಾ ಬಿರುಬಿಸಿಲಿನ ಬೇಗೆಗೆ ಅವರಿಗೆ ತಿಳಿಯದಂತೆ ತಂಪು ಪದಾರ್ಥಗಳನ್ನು ಸ್ವೀಕಾರ ಮಾಡಿರುತ್ತಾರೆ. ಇದೇ ಕಾರಣಕ್ಕೆ ಅವರಿಗೆ ಹೆಚ್ಚಾಗಿ ಇಂತಹ ಕಾಯಿಲೆಗಳು ಬರುತ್ತವೆ. ಇನ್ನು ಮುಂದೆ ನಿಮಗೆ ಕೆಮ್ಮು ನೆಗಡಿ ಇಲ್ಲದೆಯೇ ಉಸಿರಾಟದ ತೊಂದರೆ ಆಗುತ್ತದೆ, ಆಯಾಸ ಆಗುತ್ತದೆ, ಮೈ ಬಿಸಿಯಾಗುತ್ತದೆ, ಕಣ್ಣು ಒಂದು ಕ್ಷಣ ಮಂಜಾಗದಂತೆ ಭಾಸವಾಗುತ್ತದೆ. ಈ ರೀತಿಯ ಕಾಯಿಲೆಗಳನ್ನು ಬರದಂತೆ ನೋಡಿಕೊಳ್ಳಿ. ಒಂದು ವೇಳೆ ಬಂದರೆ ಮನೆ ಮದ್ದು ಅಥವಾ ಗಿಡಮೂಲಿಕೆ ಮದ್ದುಗಳನ್ನು ಬಳಸಲು ಪ್ರಯತ್ನ ಮಾಡಿ. ಇಲ್ಲವಾದರೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಜೀವಕ್ಕೆ ಕಂಟಕ ಎದುರಾಗುತ್ತದೆ. ವೀಕ್ಷಕರೇ, ದಯವಿಟ್ಟು ಗಮನಿಸಿ. ಡಿಸೆಂಬರ್ ತಿಂಗಳುಗಳಲ್ಲಿ ಅಥವಾ ನೀವು ತುಂಬ ದಣಿದಿದ್ದರೆ ತಕ್ಷಣವೇ ತಣ್ಣನೆಯ ನೀರನ್ನು ಕುಡಿಯುವುದನ್ನು ತಪ್ಪಿಸಿ. ಏಕೆಂದರೆ ಇದು ರಕ್ತನಾಳಗಳು ಅಥವಾ ರಕ್ತನಾಳಗಳನ್ನು ಕಿರಿದಾಗುವಂತೆ ಮಾಡುತ್ತದೆ ಮತ್ತು ಪಾರ್ಶ್ವವಾಯುವಿಗೆ ಕಾರಣವಾಗುತ್ತದೆ. ಯಾವುದೇ ಕಾರಣಕ್ಕೂ ಸೂಜಿ ಕೊಡಿಸಿಕೊಳ್ಳುವುದನ್ನು ನಿಲ್ಲಿಸಿ. ವ್ಯಾಕ್ಸಿನ್ ಪಡೆಯುವುದನ್ನು ಮಾಡಬೇಡಿ. ಈ ಹಿಂದೆ ಕರೋನಾ ಸಮಯದಲ್ಲಿ ಸ್ವಯಂ ಪ್ರೇರಿತರಾಗಿ ನೀವು ಪಡೆದಿರುವ ವ್ಯಾಕ್ಸಿನ್ ಅಡ್ಡ ಪರಿಣಾಮಗಳಿಗೆ ಬೆಲೆ ತೆರಬೇಕಾದೀತು. ಎಚ್ಚರ, ಎಚ್ಚರ, ಎಚ್ಚರ. ದಯವಿಟ್ಟು ಇತರರಿಗೂ ಹಂಚುವ ಮೂಲಕ ಜೀವದಾತರಾಗಿ. ಅಂತರವಾಹಿನಿಯ ಈ ಸರಣಿ ಇಷ್ಟ ಆಗಿದ್ದರೆ
ತಪ್ಪದೆ ಲೈಕ್ ಮಾಡಿ. ನಿಮ್ಮ ಮನಸ್ಸಿಗೆ ಘಾಸಿಯನ್ನು ಮಾಡಿದ್ದರೆ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಇತರರಿಗೂ ಈ ಸರಣಿಯನ್ನು ತಿಳಿಸಿಕೊಡುವ ಆಸಕ್ತಿ ಇದ್ದರೆ ಶೇರ್ ಮಾಡಿ. ನಮ್ಮಿಂದ ಮತ್ತಷ್ಟು ಮಾಹಿತಿಗಳನ್ನು ಸರಾಗವಾಗಿ ಪಡೆಯಲು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಬಾರಿಸಿಕೊಳ್ಳಿ. ಧನ್ಯವಾದಗಳೊಂದಿಗೆ ಅಂತರವಾಹಿನಿ. ಇದೀಗ ಅಂತರವಾಹಿನಿ ಕೇವಲ ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ಹಿಂದಿ, ತೆಲುಗು, ತಮಿಳು, ಇಂಗ್ಲಿಷ್ ಮತ್ತು ಗುಜರಾತಿ ಭಾಷೆಗಳಲ್ಲೂ ಲಭ್ಯ. ನಮ್ಮನ್ನು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ. ಧನ್ಯವಾದಗಳೊಂದಿಗೆ ಅಂತರವಾಹಿನಿ.